ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ ಶೇವನ್ ಯೂಟ್ಯೂಬ್ ಚಾನಲ್. ಗೈಸ್, ಈಗ ತಾನೇ ಜಸ್ಟ್ ನಾನು ಡೆವಿಲ್ ಮೂವಿಯ ಸಾಂಗನ್ನು ನೋಡ್ಕೊಂಡ್ಬಂದೆ. ಸಾಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ. ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಈ ಸಲ ಗಣೇಶನ ಹಬ್ಬಕ್ಕೆ ಒಂದು ಒಳ್ಳೆ ಸಾಂಗ್ ಸಿಕ್ತು ಅಂತಾನೆ ಹೇಳ್ಬೋದು ನಮ್ಮ ಹುಡುಗರಿಗೆ. ಇನ್ನೂ ನೀವು ಯಾರಾದರೂ ಸಾಂಗನ್ನು ನೋಡಿಲ್ಲ ಅಂದರೆ ಬೇಗ ಹೋಗಿ ಸರಿಗಮ ಕನ್ನಡ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆಯಾಗಿದೆ. ಬೇಗ ಹೋಗಿ ಸಾಂಗನ್ನು ನೋಡಿ. ತುಂಬಾನೇ ಚೆನ್ನಾಗಿದೆ ಸಾಂಗ್ ಅಂತೂ. ಮ್ಯೂಸಿಕ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅದ್ಭುತವಾಗಿ ಮೂಡ್ ಬಂದಿದೆ. ಎಲ್ಲರಲ್ಲೂ ಕುತೂಹಲ ಮೂಡಿಸಿದ್ದಂತ ಒಂದು ಸಾಂಗ್ ಅಂದ್ರೆ ಇದು ಡೆವಿಲ್ ಸಿನಿಮಾದ ಸಾಂಗು. ಅಲ್ಲದೆ ಡೆವಿಲ್ ಸಿನಿಮಾ ಕೂಡ ತುಂಬಾನೇ ಕುತೂಹಲವನ್ನ ಮೂಡಿಸಿದೆ. ಆಕ್ಚುಲ್ ಆಗಿ ಎಲ್ಲರೂ ತಲೆಯಲ್ಲೂ ಇರ್ತಕ್ಕಂಥ ಒಂದು ಕ್ವಶನ್ ಏನಪ್ಪಾ ಅಂದ್ರೆ, ನಟ ದರ್ಶನ್ ಅವರು ಜೈಲ್ಗೆ ಹೋಗಿ ಬಂದಿದ್ದಾರೆ, ಯಾವ ರೀತಿ ಇರ್ಬೋದು ಅವರ ಪರ್ಫಾರ್ಮೆನ್ಸು, ಮೊದಲಿಗಿಂತ ಏನಾರ ಕುಗ್ಗಿದೆಯಾ ಇಲ್ಲ ಹಾಗೆ ಇದೆಯಾ ಅಂತ ಪ್ರತಿಯೊಂದರೂ ಕೂಡ ಡೌಟ್ ಇರುತ್ತೆ. ಬಟ್ ಈ ಸಾಂಗ್ ಅನ್ನು ನೋಡಿದ ನಂತರ ಅವರ ಒಂದು ಪರ್ಫಾರ್ಮೆನ್ಸ್ ಎಲ್ಲೂ ಕೂಡ 1% ಕೂಡ ಕುಗ್ಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಸಾಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ. ದರ್ಶನ್ ಅವರ ಪರ್ಫಾರ್ಮೆನ್ಸ್ ಎಲ್ಲೂ ಕುಗ್ಗಿಲ್ಲ ಅನ್ನೋದಂತೂ ಗೊತ್ತಾಗುತ್ತೆ. ಅಲ್ಲದೆ ಡೆವಿಲ್ ಸಿನಿಮಾದ ಟೀಮ್ ಜೊತೆ ತುಂಬಾನೇ ಚೆನ್ನಾಗಿ ಹೊಂದಾಣಿಕೆಯಲ್ಲಿ ಇದ್ದಾರೆ. ಯಾವುದೇ ರೀತಿ ಜೈಲ್ಗೆ ಹೋಗಿ ಬಂದಿದ್ದಾರೆ ಅಂದ ಮಾತ್ರಕ್ಕೆ ಅವರ ಪರ್ಫಾರ್ಮೆನ್ಸ್ ಆಗಲಿ ಅಥವಾ ಅವರ ನಡವಳಿಕೆಲಾಗಲಿ ಯಾವುದೇ ರೀತಿ ವ್ಯತ್ಯಾಸ ಆಗಿಲ್ಲ ಅನ್ನೋದು ಈ ಒಂದು ಸಾಂಗ್ ಅಲ್ಲಿ ಗೊತ್ತಾಗ್ತಾ ಇದೆ. ಈಗಂತೂ ಗಣಪತಿ ಹಬ್ಬಕ್ಕೆ ಒಂದು ಒಳ್ಳೆ ಸಾಂಗ್ ಸಿಕ್ಕಿದೆ ಎಲ್ಲ ದರ್ಶನ್ ಅವರ ಅಭಿಮಾನಿಗಳಿಗೆ ಹಾಗೂ ಎಲ್ಲ ಕರ್ನಾಟಕದವರಿಗೂ ಕೂಡ ಒಂದು ಒಳ್ಳೆ ಸಾಂಗ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ದರ್ಶನ್ ಅವರು ಜೈಲ್ಗೆ ಹೋದಂತ ಕಾರಣಕ್ಕಾಗಿ 15ನೇ ತಾರೀಕಲ್ಲಿ ರಿಲೀಸ್ ಆಗಬೇಕಾದಂತ ಸಾಂಗು 24ನೇ ತಾರೀಕಲ್ಲಿ ರಿಲೀಸ್ ಆಗಿದೆ. ಆದರೆ ಇನ್ನು ಮುಂದೆ ಸಿನಿಮಾಗಳ ಸಾಂಗ್ಗಳಾಗಿರ್ಬೋದು, ಪ್ರಮೋಷನ್ಗಳಾಗಿರ್ಬೋದು ಮುಂದುವರಿತಾ ಹೋಗುತ್ತೆ. ಆಕ್ಚುಲ್ ಆಗಿ ಈ ಟೈಟಲ್ ಅನ್ನ ನೋಡಿದಾಗ ನನ್ನ ತಲೆಗೆ ಬಂದಿದ್ದೇನಪ್ಪ ಅಂದ್ರೆ ದರ್ಶನ್ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇದ್ರೆ ನೆಮ್ಮದಿ ಆಗಿರ್ಬೇಕನ್ನೋ ಪೋಸ್ಟ್ ಬರ್ತಲ್ಲ, ಆಗ ನನ್ನ ತಲೆಗೆ ಏನಪ್ಪ ಬಂತು ಅಂತಂದ್ರೆ ಈ ಮಾಧ್ಯಮದವರಿಗೆ ಟ್ಯಾಂಕ್ ಕೊಟ್ಟಿರ್ಬೋದು ದರ್ಶನ್ ಅವ್ರ ಈ ಸಾಂಗ್ ಮುಖಾಂತರ ಅನ್ನೋಂಥದ್ದು ನನ್ನ ತಲೆಗೆ ಆಕ್ಚುಲ್ ಆಗಿ ಬಂದಿದ್ದು. ಆದರೆ ಯಾವುದೇ ರೀತಿಯ ಮಾಧ್ಯಮಗಳಿಗಾಗಲಿ ಇನ್ನೊಬ್ಬರಿಗಾಗಲಿ ಯಾವುದೇ ರೀತಿಯ ಟ್ಯಾಂಗ್ ಅನ್ನು ಕೊಟ್ಟಿಲ್ಲ, ಎಂಥದ್ದು ಇಲ್ಲ. ಸಿಚುವೇಶನ್ಗೆ ತಕ್ಕಂತೆ ಸಾಂಗ್ ಅನ್ನ ಮಾಡಿದ್ದಾರೆ ಅಂತ ಹೇಳಿ ಸಿನಿಮಾ ತಂಡದಿಂದನೂ ಕೂಡ ಮಾಹಿತಿ ಬಂದಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕನ್ನೋ ಟೈಟಲ್ ನೋಡಿದ ತಕ್ಷಣ ನನಗೆ ಅಂದ್ರೆ ದರ್ಶನ್ ಅವ್ರದ್ದು ಮೊದಲು ಒಂದು ಆಡಿಯೋ ರಿಲೀಸ್ ಆಗಿತ್ತಲ್ಲ, ಅದರಲ್ಲೂ ಕೂಡ ಸೇಮ್ ಇದೇ ಒಂದು ಪದವನ್ನು ಬಳಸಿದ್ರು. ಆದ್ರಿಂದ ನನಗೆ ಮಾಧ್ಯಮದವರಿಗೆ ಏನೋ ದರ್ಶನ್ ಅವರು ಟಾಂಗ್ ಕೊಟ್ಟಿರ್ಬೋದು, ಇಲ್ಲ ಮಾಧ್ಯಮದವರಿಗೆ ತಿರುಗೇಟನ ಕೊಟ್ಟಿರ್ಬೋದು ಅಂತ ನನ್ನ ಪರ್ಸನಲ್ ಆಗಿ ಅಭಿಪ್ರಾಯ ಬಂದಿತ್ತು. ಆದರೆ ಆ ರೀತಿ ಯಾವುದೂ ಕೂಡ ಇಲ್ಲಿ ಹಾಕಿಲ್ಲ. ಸಾಂಗ್ ಅಂತೂ ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ. ಪ್ರತಿಯೊಬ್ರು ಹೋಗಿ ಸಾಂಗ್ ಅನ್ನ ನೋಡಿ. ಅಲ್ಲದೆ ಸಿನಿಮಾ ಪ್ರಮೋಷನ್ ಕೂಡ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ರು ಕೂಡ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗಳಿಗೆ ಹೆಚ್ಚು ಆದ್ಯತೆಯನ್ನ ಕೊಡಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕೆಳಮಟ್ಟಕ್ಕೆ ಬರ್ತಾ ಇದೆ. ಆದ್ದರಿಂದ ಇಂಥ ಒಬ್ಬರು ಸ್ಟಾರ್ ನಟರ ಸಿನಿಮಾಗಳು ಬರೋದ್ರಿಂದ ಕನ್ನಡ ಇಂಡಸ್ಟ್ರಿಗೆ ಒಂದು ರೀತಿ ಆನೆ ಬಲ ಬಂದ ರೀತಿ ಆಗುತ್ತೆ. ನೋಡೋಣ ಕಾದು ಮುಂದಿನ ಸಾಂಗ್ ಕೂಡ ಯಾವಾಗ ರಿಲೀಸ್ ಆಗುತ್ತೆ ಅಂತೇಳಿ. ನನಗನ್ಸಿದ ಪ್ರಕಾರ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ಒಂದು ಸಾಂಗ್ ರಿಲೀಸ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡೋಣ ಕಾದು ಯಾವಾಗ ಸಾಂಗ್ ಅನ್ನ ರಿಲೀಸ್ ಮಾಡ್ತಾನೆ ಅಂತೇಳಿ. ಇದೇ ರೀತಿ ಸಾಂಗು ರಿಲೀಸ್ ಆದ ನಂತರ ಸಿನಿಮಾ ಪ್ರಮೋಷನ್ ಆಗುತ್ತೆ, ಟ್ರೈಲರ್ ರಿಲೀಸ್ ಆಗುತ್ತೆ, ನಂತರ ಸಿನಿಮಾ ಕೂಡ ರಿಲೀಸ್ ಆಗುತ್ತೆ. ಸಿನಿಮಾ ನನಗನ್ಸಿದ ಪ್ರಕಾರ ಅಕ್ಟೋಬರ್ ಅಥವಾ ನವೆಂಬರ್ ನಲ್ಲಿ ರಿಲೀಸ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಕಾದು ನೋಡೋಣ. ಅಂದ್ರೆ ಸಿನಿಮಾ ತಂಡ ಕೂಡ ಅಕ್ಟೋಬರ್ ತಿಂಗಳಲ್ಲೇ ರಿಲೀಸ್ ಮಾಡಬೇಕು ಅಂತೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು ಸ್ಟಾರ್ಟಿಂಗ್ ಅಲ್ಲಿ. ಆದರೆ ಈಗ ಕಾದು ನೋಡ್ಬೇಕಾಗಿದೆ ಯಾವ ರೀತಿ ರಿಲೀಸ್ ಆಗುತ್ತೆ ಅಂತೇಳಿ. ಅಂದ್ರೆ ಮತ್ತೆ ದರ್ಶನ್ ಅವರು ಜೈಲ್ಗೆ ಹೋದ ಕಾರಣ ಸ್ವಲ್ಪ ತಡ ಆದ್ರೂ ಆಗಬಹುದು. ಕಾದು ನೋಡೋಣ. ಈ ಡೆವಿಲ್ ಸಿನಿಮಾಗೆ ನಾನು ಮಾತ್ರ ಅಲ್ಲ, ಇಡೀ ಕರ್ನಾಟಕನೇ ಕಾತುರದಿಂದ ಕಾಯ್ತಾ ಇದೆ ಯಾವ ರೀತಿ ಮೂಡ್ ಬಂದಿರಬಹುದು ಈ ಸಿನಿಮಾ ಅಂತೇಳಿ. ಅಲ್ಲದೆ ದರ್ಶನ್ ಅವರ ಪರ್ಫಾರ್ಮೆನ್ಸ್ ಅನ್ನ ನೋಡೋದಿಕ್ಕೆ ಅಂತಾನೆ ಆಲ್ಮೋಸ್ಟ್ ಅದು ಎಲ್ಲ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ನೋಡೋಣ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಸಾಂಗ್ ಮಾತ್ರ ಸೂಪರ್ ಆಗಿ ಮೂಡ್ ಬಂದಿದೆ. ಪ್ರತಿಯೊಬ್ರು ಹೋಗಿ ಸಾಂಗ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.